ನಮ್ಮ ಯೋಧರು ಸಾಧಿಸಿದ ವಿಜಯವನ್ನು ನಾವು ಇವತ್ತು ಆಚರಿಸ್ತೇವೆ. ಈ ಕಾರ್ಗಿಲ್ ಯುದ್ಧ ಅಂತಿಮವಾಗಿ ಭಾರತದ ವಿಜಯದಲ್ಲಿ ಕೊನೆಗೊಳ್ತು. ಯಾಕೆ ಕಾರ್ಗಿಲ್ ವಿಜಯ ದಿವಸವನ್ನು ಸ್ಮರಣೆ ಮಾಡಿಕೊಳ್ಬೇಕು? ಶಾಂತಿ ಮಾತುಕತೆ ಆರಂಭವಾಗ್ತಿದ್ದಾಗೇ ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಯೊಳಕ್ಕೆ ನುಸುಳೋದಕ್ಕೆ ಪ್ರಾರಂಭ ಮಾಡಿದರು. ಕಳ್ಳರಂತೆ ನಮ್ಮ ಗಡಿಯೊಳಕ್ಕೆ ನುಸುಳಿ ಅಲ್ಲಿನ ಪರ್ವತ ಶ್ರೇಣಿಗಳ ಮೇಲೆ ಹತ್ತೋದಕ್ಕೆ ಶುರು ಮಾಡಿದರು. ಯುದ್ಧದ ಸ್ಮರಣೆ ನಮ್ಮ ವೀರ ಸೈನಿಕರ ಶೌರ್ಯವನ್ನು ತಿಳಿಸೋದಕ್ಕಷ್ಟೇ ಸೀಮಿತವಾಗಬಾರದು. ಸ್ನೇಹಿತರೆ ನಮಸ್ಕಾರ. ಜುಲೈ 26 ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮಹತ್ವವಾದಂಥ ದಿನ. ಈ ದಿನವನ್ನು ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಿಸ್ತೇವೆ. ಕಡಿದಾದ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ನಮ್ಮ ಯೋಧರು ಸಾಧಿಸಿದ ವಿಜಯವನ್ನು ನಾವು ಇವತ್ತು ಆಚರಿಸ್ತೇವೆ. ಪ್ರತಿ ವರ್ಷವೂ ಕೂಡ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿಗೆ ಇದು 25ನೇ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಪಾಕಿಸ್ತಾನ್ ಸೈನಿಕರ ಕುತಂತ್ರದಿಂದಾಗಿ ನಡೆದಂತಹ ಈ ಕಾರ್ಗಿಲ್ ಯುದ್ಧ ಅಂತಿಮವಾಗಿ ಭಾರತದ ವಿಜಯದಲ್ಲಿ ಕೊನೆಗೊಳ್ತು. ಪ್ರತಿ ವರ್ಷವೂ ನಾವು ಯಾಕೆ ಕಾರ್ಗಿಲ್ ವಿಜಯ ದಿವಸವನ್ನು ಸ್ಮರಣೆ ಮಾಡಿಕೊಳ್ಬೇಕು? ಇದನ್ನು ಮಾತಾಡೋಕ್ಕೆ ಮುಂಚೆ ನಾನು ಈ ಕಾರ್ಗಿಲ್ ವಿಜಯ ದಿವಸದ ಹಿಂದಿನ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ 1999ರಲ್ಲಿ ಫೆಬ್ರವರಿಯಲ್ಲಿ ಪಾಕಿಸ್ತಾನದ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ಹೇಳಿ ಲಾಹೋರ್ ಬಸ್ ಯಾತ್ರೆಯನ್ನು ಕೈಗೊಂಡರು. ನಿಮಗೆಲ್ಲ ಗೊತ್ತೇ ಇದೆ. ಆ ಕಡೆ ನವಾಜ್ ಶರೀಫ್ ವಾಜಪೇಯಿಯವರನ್ನು ಬಹಳ ಆದರದಿಂದ ಸ್ವಾಗತ ಮಾಡಿದ್ರು. ಇಬ್ಬರು ಕೂತ್ಕೊಂಡು ಅಲ್ಲಿ ಶಾಂತಿ ಮಾತುಕತೆಯನ್ನು ಮಾಡ್ತಾ ಇದ್ದರೆ, ಈ ಕಡೆ ಆಗಿನ ಸೇನಾ ಮುಖ್ಯಸ್ಥ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರಫ್ ಒಂದು ಕುತಂತ್ರವನ್ನು ಹೆಣೆದಿದ್ದ. ಶಾಂತಿ ಮಾತುಕತೆ ಆರಂಭವಾಗ್ತಿದ್ದಾಗೇ ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಯೊಳಕ್ಕೆ ನುಸುಳೋದಕ್ಕೆ ಪ್ರಾರಂಭ ಮಾಡಿದರು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸಂಪೂರ್ಣ ಹಿಮ ಆವರಿಸಿರುತ್ತೆ ಆ ಪರ್ವತ ಶ್ರೇಣಿಗಳಲ್ಲಿ. ಚಳಿಗಾಲದಲ್ಲಿ ಗಡಿ ಪ್ರದೇಶದಲ್ಲಿ ಎರಡೂ ದೇಶಗಳ ಸೈನಿಕರು ಅಲ್ಲಿಂದ ಕೆಳಕ್ಕಿಳಿಬೇಕು ಅನ್ನುವಂಥ ಒಂದು ಅಲಿಖಿತ ಒಪ್ಪಂದ ಆಗಿದೆ. ಅದರಂತೆ ಭಾರತೀಯ ಸೈನಿಕರು ಆ ಚಳಿಯನ್ನು ತಡೆಯೋಕ್ಕಾಗದಲೇ ಆ ಕಣಿವೆಯ ಪರ್ವತ ಶಿಖರಗಳಿಂದ ಕೆಳಕ್ಕಿಳಿದಿದ್ರು. ಆದರೆ ಪಾಕಿಸ್ತಾನ ಸೈನಿಕರು ತಾವು ಅಷ್ಟು ದಿನ ನಡೆದುಕೊಂಡಂತಹ ಸಂಪ್ರದಾಯದಂತೆ ಅವತ್ತು ನಡೆದುಕೊಳ್ಳದೆ ಅವತ್ತು ಕಳ್ಳರಂತೆ ನಮ್ಮ ಗಡಿಯೊಳಕ್ಕೆ ನುಸುಳಿ ಅಲ್ಲಿನ ಪರ್ವತ ಶ್ರೇಣಿಗಳ ಮೇಲೆ ಹತ್ತೋದಕ್ಕೆ ಶುರು ಮಾಡಿದರು. ಇದು ಒಬ್ಬ ಕುರಿಗಾಹಿಯಿಂದ ಪಾಕಿಸ್ತಾನ ಸೇನೆಗೆ ತಿಳಿಯಿತು. ಆ ನಂತರದಲ್ಲಿ ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಮೊದಲ ಬಲಿಯಾದದ್ದು ಸೌರಭ್ ಕಾಲಿಯಾ ಅವರದ್ದು. ಅದಾದ ನಂತರದಲ್ಲಿ 527 ಸೈನಿಕರು ಹುತಾತ್ಮರಾದರು. ಇದೆಲ್ಲವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಸಾಮಾನ್ಯವಾಗಿ ಯಾವುದೇ ಯುದ್ಧದ ಸ್ಮರಣೆ ಯಾಕಾಗುತ್ತೆ? ವೀರ ಯೋಧರ ಆ ಶೌರ್ಯವನ್ನು, ಧೀರೋದ್ದಾತ ನಡೆಯನ್ನು ಸ್ಮರಿಸಿಕೊಳ್ಳೋದಕ್ಕೆ, ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋದಕ್ಕೆ, ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಒಂದು ಆತ್ಮವಿಶ್ವಾಸವನ್ನು ತುಂಬುವುದಕ್ಕೆ, ಇದಕ್ಕಾಗಿ ನಾವು ಯುದ್ಧದ ಸ್ಮರಣೆಯನ್ನು ಮಾಡಿಕೊಳ್ತೇವೆ. ಅವರ ಧೀರೋದ್ದಾತ ಶೌರ್ಯವನ್ನು ನಮ್ಮ ಮಕ್ಕಳಿಗೆ ತಿಳಿಸೋದಕ್ಕೆ, ಇದಕ್ಕಾಗಿ ನಾವು ಯುದ್ಧದ ಸ್ಮರಣೆಯನ್ನು ಮಾಡಿಕೊಳ್ತೇವೆ. ಯುದ್ಧದ ಸ್ಮರಣೆ ಇಷ್ಟಕ್ಕೆ ಸೀಮಿತವಾಗಿಬಿಡಬೇಕಾ? ಖಂಡಿತ ಇಲ್ಲ. ಯುದ್ಧದ ಸ್ಮರಣೆ ನಮ್ಮ ವೀರ ಸೈನಿಕರ ಶೌರ್ಯವನ್ನು ತಿಳಿಸೋದಕ್ಕಷ್ಟೇ ಸೀಮಿತವಾಗಬಾರದು. ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಯಾವತ್ತೂ ಬರಬಾರದು, ಆ ಪರಿಸ್ಥಿತಿ ಬರೋದಕ್ಕೆ ಬಿಡಬಾರದು ಅನ್ನುವಂತಹ ರಾಜಕೀಯ ಮನಸ್ಥಿತಿಗಳು ಜಾಗೃತವಾಗಬೇಕು. ಆ ಕಾರಣಕ್ಕಾಗಿ ನಾವು ಕಾರ್ಗಿಲ್ ಯುದ್ಧವನ್ನು ಸ್ಮರಿಸಬೇಕು. ಶಾಂತಿ ಮಂತ್ರದ ಹೆಸರಿನಲ್ಲಿ, ಶಾಂತಿ ಪಾಠ ಹೇಳುವ ನೆಪದಲ್ಲಿ ಪಾಕಿಸ್ತಾನದ ಕುತಂತ್ರವನ್ನು ಅಥವಾ ಯಾವುದೇ ಶತ್ರು ದೇಶದ ಕುತಂತ್ರವನ್ನು ನೆಗ್ಲೆಕ್ಟ್ ಮಾಡುವಂತಹ ಮನಸ್ಥಿತಿ ಇನ್ನು ಮುಂದೆ ಭಾರತದ ಸಾಮಾಜಿಕ ವಲಯದಲ್ಲಿರಲಿ, ರಾಜಕೀಯ ವಲಯದಲ್ಲಿರಲಿ ಯಾರಿಗೂ ಬರಬಾರದು ಅನ್ನುವಂಥ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾವು ಕಾರ್ಗಿಲ್ ಯುದ್ಧವನ್ನು ಪ್ರತಿ ವರ್ಷ ಸ್ಮರಣೆ ಮಾಡಬೇಕಾಗಿದೆ.
ವೀರ ಯೋಧರು ಗಡಿಯಲ್ಲಿ ಗಡಿ ಕಾಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದಕ್ಕಾಗಿ, ಅವರ ನೋವು ನಲಿವುಗಳಿಗೆ ಸ್ಪಂದಿಸುವುದಕ್ಕಾಗಿ, ಅವರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಸದಾ ನಮ್ಮ ಮನಸ್ಸು ಜಾಗೃತವಾಗಿರಬೇಕು. ಆ ರೀತಿಯ ಜಾಗೃತ ಮನಸ್ಸಿರುವಂಥ ರಾಜಕೀಯ ಮನಸ್ಥಿತಿಯ ನಿರ್ಮಾಣಕ್ಕಾಗಿ ನಾವು ಕಾರ್ಗಿಲ್ ಸ್ಮರಣೆಯನ್ನು ಪ್ರತಿ ವರ್ಷ ಮಾಡಬೇಕಾಗಿದೆ. ಶತ್ರು ದೇಶಗಳಿಗೆ ಯಾವತ್ತೂ ಇನ್ನು ಮುಂದೆ ಇಂಥ ದುಸ್ಸಾಹಸ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡೋದಕ್ಕಾದರೂ ನಾವು ಪ್ರತಿ ವರ್ಷ ಕಾರ್ಗಿಲ್ ಸ್ಮರಣೆಯನ್ನು ಮಾಡಬೇಕಾಗಿದೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾಯಿತು ಅಂದರೆ, ಪಾಕಿಸ್ತಾನದ ವಿರುದ್ಧದ ಮೊದಲ ಯುದ್ಧದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಸೈನಿಕರು ಪಾಕಿಸ್ತಾನ ಯೋಧರನ್ನು ಹಿಮ್ಮೆಟ್ಟಿಸಿದರು, ಪಾಕಿಸ್ತಾನದ ಬಹುಭಾಗವನ್ನು ಆಕ್ರಮಿಸಿಕೊಂಡಿದ್ದರು. ಅವರೆಲ್ಲರನ್ನೂ ಆಗಿನ ರಾಜಕೀಯ ನಾಯಕತ್ವ ವಾಪಸ್ ಕರೆಸ್ಕೊಳ್ತು. ಆದರೆ ಪಾಕಿಸ್ತಾನದ ಸೈನಿಕರು ನಮ್ಮ ಭಾರತ ದೇಶದ ಭಾಗವನ್ನು ಏನು ವಶಪಡಿಸಿಕೊಂಡಿದ್ರು ಅವರು ವಾಪಸ್ ಹೋಗಲೇ ಇಲ್ಲ. ಅಲ್ಲಿಗೆ ಕದನ ವಿರಾಮವನ್ನು ಘೋಷಿಸಿಬಿಟ್ರು. ಇವತ್ತಿಗೂ ಅದೇ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನುವಂತಹ ಹೆಸರಿನಲ್ಲಿ ಭಾರತದಿಂದ ಮತ್ತೊಂದಷ್ಟು ಭೂಮಿ ತುಂಡಾಯಿತು. ಅದರಿಂದ ಆಗಿರುವಂತಹ ದುಷ್ಪರಿಣಾಮಗಳನ್ನು ನಾವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇವತ್ತಿನವರೆಗೂ ನೋಡ್ತಾ ಇದ್ದೇವೆ. ಹಾಗಾಗಿ ರಾಜಕೀಯ ವಲಯ ಏನಿದೆ, ರಾಜಕೀಯ ನೇತಾರರೇನಿದ್ದಾರೆ, ರಾಜಕೀಯ ಮನಸ್ಥಿತಿಗಳೇನಿವೆ, ಆ ಮನಸ್ಥಿತಿಗಳಿಗೆ ಭಾರತದ ಇಂಚಿಂಚು ಎಷ್ಟು ಮುಖ್ಯ ಅಂತ ತಿಳಿಸಿ ಹೇಳೋದಕ್ಕಾದರೂ ನಾವು ಕಾರ್ಗಿಲ್ ಯುದ್ಧವನ್ನು ಪ್ರತಿ ವರ್ಷ ಸ್ಮರಣೆ ಮಾಡಿಕೊಳ್ಳೇಬೇಕು. ಭಾರತೀಯ ಸೇನೆ ಎಷ್ಟೊಂದು ಬಲವಾದ್ದು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಆದರೆ ಭಾರತದ ರಾಜಕಾರಣಿಗಳ ತಂಡ, ಭಾರತದ ರಾಜಕಾರಣಿಗಳ ವರ್ಗ ಅಷ್ಟೇ ಬಲವಾಗಬೇಕು ಅಂತ ಘಂಟಾಘೋಷವಾಗಿ ಅವರಿಗೆ ಕಿವಿ ಮಾತು ಹೇಳೋದಕ್ಕಾದರೂ ನಾವು ಕಾರ್ಗಿಲ್ ಸ್ಮರಣೆಯನ್ನು ಮಾಡ್ಕೋಬೇಕಾಗಿದೆ. ಆ ಕಾರಣದಿಂದ ಈ ವರ್ಷ 25ನೇ ವರ್ಷ ಕಾರ್ಗಿಲ್ ಯುದ್ಧ ಸ್ಮರಣೆ. ಇದು ಬರೀ ಯೋಧರ ಸ್ಮರಣೆಗೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾರತದ ಸಾಮಾಜಿಕ ರಾಜಕೀಯ ಈ ಎಲ್ಲ ವಲಯಗಳಲ್ಲೂ ಸಹ ನಾವು ಜಾಗೃತರಾಗಿರಬೇಕು ಅನ್ನುವಂಥ ಸಂದೇಶ ಕೊಡೋದಕ್ಕೆ ಪ್ರತಿ ವರ್ಷವೂ ನಾವು ಕಾರ್ಗಿಲ್ ಸ್ಮರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ.